ಜಾತ್ರೆ ಅಥವಾ ದೇವಸ್ಥಾನಗಳಿಗೆ ಹೋಗಿ ಬಂದ್ರೆ ಒಡ್ದಿರೋ ಕಾಯಿಗಳು ತುಂಬಾನೇ ಇರತ್ತೆ. ಅವನ್ನ ತುಂಬಾ ದಿನ ಕೂಡ ಇಟ್ಕೊಳ್ಳೋದಿಕ್ಕಾಗಲ್ಲ. ಆ ಥರ ಟೈಮಲ್ಲಿ ಈ ಬೆಲ್ಲದ ಕಾಯಿ ಬರ್ಫಿನ ಮಾಡಿ ತುಂಬಾ ರುಚಿಯಾಗಿರತ್ತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಬಾಣಲೆಗೆ 2 ಸ್ಪೂನ್ ತುಪ್ಪ ಹಾಕೊಂತಾ ಇದ್ದೀನಿ. ನಾನಿಲ್ಲಿ ಹತ್ತತ್ರ 5 ಹೋಳಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಕಪ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ 1.5 ಕಪ್ಪಷ್ಟು ತೆಂಗಿನ ತುರಿನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಕಾಯ್ದು ಬಿಳಿ ಭಾಗ ಮಾತ್ರ ತುರ್ಕೊಂಡಿದ್ದೀನಿ ನಾನು. ಕಾಯಿ ತುರಿದಾದ್ಮೇಲೆ ಮತ್ತೊಂದು ರೌಂಡ್ ಮಿಕ್ಸಿನಲ್ಲಿ ರುಬ್ಕೋಬಹುದು ತುಂಬಾ ಸಣ್ಣಗೆ ಬೇಕಂದ್ರೆ. ಬಟ್ ಈ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿರತ್ತೆ, ಹಾಗಾಗಿ ನಾನು ರುಬ್ಕೊಂಡಿಲ್ಲ. ಇದನ್ನ ಹತ್ತತ್ರ ಒಂದು 2 ನಿಮಿಷ ಹುರ್ಕೋಬೇಕು. ಆ ತೆಂಗಿನಕಾಯಿದು ಹುರಿದ ಘಮ ಬರತ್ತಲ್ಲ ಅಲ್ಲಿ ತನಕ. ಅದಾದ್ಮೇಲೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ 3/4 ಕಪ್ಪು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. 1.5 ಕಪ್ ಕಾಯಿಗೆ 3/4 ಕಪ್ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಆ ಥರದ್ದು ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಾಯಿ ಜೊತೆ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಉಂಡೆ ಬೆಲ್ಲ ಯೂಸ್ ಮಾಡ್ತಿದ್ದೀನಿ, ಬಟ್ ಅದು ಅಷ್ಟು ಪ್ಯೂರ್ ಇಲ್ಲ, ಹಾಗಾಗಿ ಮೊದಲಿಗೆ ಬೆಲ್ಲನ ಕರಗಿಸ್ಕೊಳ್ತಾ ಇರೋದು. ಇದಾದ್ಮೇಲೆ ಬೆಲ್ಲದ ನೀರನ್ನ ಸೋಸಿ ತೆಗೆದಿಟ್ಕೊಂತೀನಿ. ಇಲ್ಲಿ ನಾನು 2 ಟೀ ಸ್ಪೂನ್ ಅಷ್ಟು ಗಸಗಸೆನ ಹುರಿದಿಟ್ಕೊಂತಿದ್ದೀನಿ. ಗಸಗಸೆನ ಹುರಿದು ಹಾಕೊಂಡ್ರೆ ಅದರ ರುಚಿ ಇನ್ನೂ ಹೆಚ್ಚತ್ತೆ, ಹಾಗಾಗಿ ಇಲ್ಲಿ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಹಾಕೊಂಡು ಸೌರಿ ತೆಗೆದಿಟ್ಕೊಂತೀನಿ. ನೀವಿಲ್ಲಿ ಸ್ಟೀಲ್ ಪ್ಲೇಟ್ ಕೂಡ ಯೂಸ್ ಮಾಡ್ಬೋದು. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಹುರಿದಿರೋ ಅಂತ ಕಾಯಿ ತುರಿನ ಹಾಕೊಳ್ಳೋಣ. ಈಗ ಕಾಯಿನ ತುಂಬಾ ಹೊತ್ತು ಹುರ್ಕೊಳ್ಳೋದು ಅದೆಲ್ಲ ಏನು ಬೇಡ, ಡೈರೆಕ್ಟ್ ಆಗಿ ನಾವು ಸೋಸ್ಕೊಂಡಿರೋ ಅಂತ ಬೆಲ್ಲನ ಹಾಕೋಣ. ಈ ಬೆಲ್ಲದ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ದಪ್ಪ ತಳ ಇರೋಂಥ ಪಾತ್ರೆನೇ ತಗೊಳ್ಳಿ, ಇಲ್ಲಾಂದ್ರೆ ತಳ ಹತ್ಬಿಡತ್ತೆ ಬೇಗ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ತಿರುಗಿಸ್ತಿರ್ಬೇಕು. ಈಗ ನೋಡಿ ಇದ್ರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ. ಈಗ ನಾವು ಇದಕ್ಕೆ ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಹುರಿದಿರೋ ಅಂತ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಬಣ್ಣ ನಿಧಾನಕ್ಕೆ ಚೇಂಜ್ ಆಗ್ತಾ ಬರುತ್ತೆ. ಈಗ ಹತ್ತತ್ರ ಒಂದು 25 ನಿಮಿಷ ಆಗಿದೆ. ಈಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೋತಿದ್ದೀನಿ. ಇದು ಉಂಡೆ ಕಟ್ಟೋ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಕಸ್ಮಾತು ಹುರಿದಾದ್ಮೇಲೂ ನಿಮಗೆ ಇನ್ನೂ ಬಿಡಿ ಬಿಡಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ಳಿ. ಆಗ ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಬಟ್ ತುಂಬ ತೆಳ್ಳಗಿದ್ರೆ ನಿಮಗೆ ಬರ್ಫಿ ಸೆಟ್ ಆಗೋದಿಲ್ಲ. ಇದು ರೆಡಿ ಆಗಿದೆ. ಇವಾಗ ಇದನ್ನು ಆವಾಗಲೇ ತುಪ್ಪ ಸವರಿರೋ ಅಂಥ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಈ ಥರ ನೀಟಾಗಿ ಇವನ್ ಆಗಿ ಸ್ಪ್ರೆಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಕಟ್ ಮಾಡಿಟ್ಕೊಳ್ಳೋಣ. ಈಗ ನಾನು ಇದ್ರ ಮೇಲೆ ಬಾದಾಮಿನ ಹಾಕೋತಿದ್ದೀನಿ. ಇದು ಬೆಲ್ಲದ ಬರ್ಫಿ ಆಗಿದ್ರಿಂದ ಇದು ತುಂಬ ಟೈಮ್ ತಗೊಳತ್ತೆ ಸೆಟ್ ಆಗೋದಕ್ಕೆ. ಹತ್ತತ್ರ 3ರಿಂದ 4 ಗಂಟೆ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ. ನೀಟಾಗಿ ಕಟ್ ಆಗತ್ತೆ ಕೂಡ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.